ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಅಭ್ಯಾಸ ಮಾಡಲು ಆಧಾರ ಮೊದಲನೇದು ಆತ್ಮ ಅಭಿಮಾನಿಯಾಗಬೇಕು. ಸ್ವಯಂನನ್ನು ಆತ್ಮ ಎಂದು ನಿರ್ದೇಶಿಸಿ ಈ ದೇಹದ ವಿಸ್ಮೃತಿಯನ್ನು ಮಾಡುವುದು. ಮನುಷ್ಯನು ತನ್ನ ನಿಜ ಸ್ವರೂಪವನ್ನು ಮರೆತು ಹೋಗಿ ಸಂಪೂರ್ಣವಾಗಿ ಅವನು ದೇಹಾಭಿಮಾನದಲ್ಲಿ ಬಂದು ಬಿಟ್ಟಿದ್ದಾನೆ. ತನ್ನನ್ನು ಸ್ವಯಂ ದೇಹವೆಂದು ತಿಳಿಯುತ್ತಾನೆ. ಜೀವನದ ಬಗ್ಗೆ ಆತನ ದೃಷ್ಟಿಕೋನವು ಕೇವಲ ದೇಹ ಅಭಿಮಾನವನ್ನು ಅವಲಂಬಿಸಿ ನಡೆಯುತ್ತಾನೆ. ದೇಹಾಭಿಮಾನವು ಆತನ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ ಪೂರ್ಣವಾಗಿ ಒಂದು ಕ್ಷಣವಾದರೂ ಸಹ ಇದರಿಂದ ಬಿಡುಗಡೆ ಹೊಂದಲು ಮನುಷ್ಯನಿಗೆ ಸಾಧ್ಯವಾಗುತ್ತಿಲ್ಲ. ನಿದ್ರೆಯಲ್ಲೂ ಸಹ ಈ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳಿಂದ ಆತನು ಸ್ವತಂತ್ರನಾಗಿಲ್ಲ. ನಿದ್ರೆಯಲ್ಲಿ ಈ ವಿಷಯಗಳನ್ನೇ ಕನಸು ಕಾಣುತ್ತಿರುತ್ತಾನೆ. ಆತನು ಪರಮಾತ್ಮನನ್ನು ನೆನಪು ಮಾಡುವುದು, ಶಾರೀರಿಕ ಸಮಾಧಾನವನ್ನು ನೀಡುವ ವಸ್ತುಗಳು ಅವಶ್ಯಕತೆ, ಅದಕ್ಕೋಸ್ಕರ ಮಾತ್ರ ಅವುಗಳನ್ನು ಪೂರೈಸಿಕೊಳ್ಳಲು ಹಂಬಲಿಸುತ್ತಾನೆ. ದೇಹಾಭಿಮಾನ ಇದು ಎಲ್ಲ ವಿಕಾರಗಳ ಜನನಿಯಾಗಿದೆ. ಆತ್ಮಾಭಿಮಾನ ರಾಜಯೋಗದ ಅಭ್ಯಾಸ ಮೊದಲನೇ ಹಂತ. ದೇಹ ಅಭಿಮಾನವನ್ನು ತೊರೆದು ವ್ಯಕ್ತಿಯು ಸಂಕಲ್ಪಗಳು, ಪ್ರಾಪಂಚಿಕ ವಿಷಯಗಳು, ಆಕರ್ಷಣೆ, ಶಕ್ತಿ ಎಲ್ಲವನ್ನು ದಾಟಿ ಹೋಗಲು ಅಶಕ್ತವಾಗಿರುವ ಕಾರಣ ಆ ಸಂಕಲ್ಪಗಳು ಸಮತೋಲನವಾಗಿ ಹೋಗುತ್ತಿರುತ್ತದೆ. ಅಂದರೆ ಆತ್ಮಾಭಿಮಾನಿಯ ಸಂಕಲ್ಪಗಳು ಈ ಆಕರ್ಷಣಾ ಶಕ್ತಿಯ ಎಲ್ಲೆಯನ್ನು ದಾಟಿ ಗಗನಮಂಡಲಕ್ಕೆ ಹಾರಬೇಕು. ಪರಂಧಾಮದಲ್ಲಿರುವ ಪರಮಾತ್ಮ ಪರಂಜ್ಯೋತಿ ಸ್ವರೂಪ ಸಂಪರ್ಕದಲ್ಲಿ ಆತ್ಮನ ಒಂದು ಸಂಕಲ್ಪ ಬೆಳೆಸಬೇಕು. ಭೋಗಿಯ ಸಂಕಲ್ಪಗಳನ್ನು ದಾಟಿ ಚಲಿಸುವ ಮೋಟಾರಿನ ಚಲನೆಗೂ ಮತ್ತು ಯೋಗಿಯ ಸಂಕಲ್ಪಗಳನ್ನು ರಾಕೆಟ್ನ ಚಲನೆಗೂ ಹೋಲಿಸಬಹುದಾಗಿದೆ. ಮೋಟಾರ್ ಕಾರಿನ ವೇಗವು ಎಷ್ಟೇ ಹೆಚ್ಚಾಗಿದ್ದರೂ ಅದು ಭೂಮಿಯಿಂದ ಆಗತಾನೆ ಮೇಲೆದ್ದ ರಾಕೆಟ್ನ ಮಟ್ಟವನ್ನು ಮುಟ್ಟುವುದಿಲ್ಲ. ಒಂದು ವಿದ್ಯುತ್ ತಂತಿಯನ್ನು ವಿದ್ಯುತ್ ಹರಿಯುತ್ತಿರುವ ಇನ್ನೊಂದು ತಂತಿಗೆ ಜೋಡಿಸಬೇಕಾದರೆ ಅದರ ಮೇಲಿರುವ ವಿದ್ಯುತ್ ನಿರೋಧಕ ಕವಚ ತೆಗೆಯಲೇಬೇಕು. ಹಾಗೆಯೇ ಆತ್ಮಿಕ ಶಕ್ತಿ ಮತ್ತು ಪ್ರಕಾಶದ ಮೂಲವಾದ ಪರಮಾತ್ಮನ ಜೊತೆ ಸಂಪರ್ಕ ಬೆಳೆಸಬೇಕಾದರೆ ದೇಹಾಭಿಮಾನವೆಂಬ ಕವಚವನ್ನು ತೆಗೆದು ಹಾಕಿದ ಮೇಲೆ ಮಾತ್ರ ಸಾಧ್ಯವಾಗುವುದು. ಆದ್ದರಿಂದ ನಾನು ಆತ್ಮ, ಈ ಶರೀರದಿಂದ ಪ್ರತ್ಯೇಕವಾದವನು. ನನ್ನ ಮೂಲ ಸ್ಥಾನ ಪರಂಧಾಮ. ನಾನು ಈ ಶರೀರದ ಮಾಲೀಕ ಎಂದು ದೃಢಪಡಿಸಿಕೊಳ್ಳುವುದು ಅತಿ ಮುಖ್ಯ. ನಾಟಕದಲ್ಲಿ ಧರಿಸುವ ಉಡುಪಿನಂತೆ ಈ ಶರೀರ ಬೃಹತ್ ನಾಟಕ ರಂಗದಲ್ಲಿ ಪಾತ್ರ ಮಾಡಲು ಆತ್ಮವು ಧರಿಸುವ ಒಂದು ಉಡುಪು ಮಾತ್ರವಾಗಿದೆ. ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿಯಿಂದ ಆತ್ಮಾಭಿಮಾನವನ್ನು ಸತತವಾಗಿ ಅಭ್ಯಸಿಸುವುದರಿಂದ ಮಾತ್ರ ಮನಸ್ಸನ್ನು ನಾವು ಪಳಗಿಸಬಹುದು. ಹೀಗೆ ಮಾಡುವುದರಿಂದ ಮೂಲ ಲಕ್ಷಣಗಳಾದ ಪವಿತ್ರತೆ, ಶಾಂತಿ ಮತ್ತು ಆನಂದವನ್ನು ಅನುಭವಿಸಲು ಸಾಧ್ಯವಾಗುವುದು. ಕಾರು ನಡೆಸಲು ಹೇಗೆ ಒಬ್ಬ ಡ್ರೈವರ್ ಚಾಲಕ ಬೇಕು, ಅದರಂತೆ ಈ ದೇಹವೆಂಬ ಕಾರನ್ನು ನಡೆಸಲು ಚಾಲಕ ಆತ್ಮನಾಗಿದ್ದಾನೆ. ಸ್ವಯಂನನ್ನು ಆತ್ಮಿಕ ಸ್ಮೃತಿ ತರಿಸಿಕೊಳ್ಳುವುದಕ್ಕೆ ರಾಜಯೋಗ ಅಭ್ಯಾಸ ಅತ್ಯವಶ್ಯಕವಾಗಿ ಬೇಕು. ಈ ಒಂದು ಚಿಂತನೆ ಮಾಡುತ್ತಾ ರಾಜಯೋಗವನ್ನು ಕಲಿಯಬೇಕು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನಮ್ಮ ಚಾನೆಲಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.